ನೋಡ್ರಿ ಮಕ್ಕಳಿಗೆ ಆರಾಮಾಗಿ ಮನೆಯಲ್ಲೇ ನಾವು ಬೆಣ್ಣೆ ಬಿಸ್ಕೆಟನ್ನು ಮಾಡಿಕೊಡ್ಬೋದು. ಯಾವ ಥರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮತ್ತೆ ಬೆಣ್ಣೆ ಬಿಸ್ಕೆಟ್ ಮಾಡೋದು ಯಾವ ಥರ, ಎಷ್ಟು ಸಿಂಪಲ್ ಅಂತ ಪಟ್ ಅಂತ ತೋರಿಸ್ಬಿಡ್ತೀನಿ, ನೋಡ್ಕೊಂಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಈ ಬಟ್ಲದಿಂದ ಒಂದು ಬಟ್ಲದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೇ ಬಟ್ಲದಿಂದನೇ ತೊಗೊಂಡಿದ್ದೀನಿ ನಾನು. ನೋಡಿ, ಆಮೇಲೆ ಆ ಬಟ್ಲದಿಂದ ಅರ್ಧ ಬಟ್ಲದಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಬಟ್ಲ ಇರ್ತಲ್ಲ, ಆ ಬಟ್ಲ ಒಂದು ಬಟ್ಲ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಅದರಿಂದ ಅರ್ಧ ಬಟ್ಲ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಸಕ್ಕರೆ ಪುಡಿ ಬೇಕೇ ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ತುಪ್ಪ ಅಂತೂ ಬೇಕೇ ಬೇಕು. ತುಪ್ಪದಿಂದನೇ ನಾವು ಬೆಣ್ಣೆ ಬಿಸ್ಕೆಟ್ ಮಾಡಬೇಕಲ್ವ, ಅದಕ್ಕೆ ತುಪ್ಪ ಅಂತೂ ಖಂಡಿತ ಬೇಕೇ ಬೇಕು. ನಾನು ಮನೆಯಲ್ಲೇ ಮಾಡಿರುವಂತಹ ತುಪ್ಪನ ತೊಗೊಂಡಿದ್ದೀನಿ ನೋಡಿರಿ. ಇದು ಮಾತ್ರ ಸಖತ್ತಾಗಿ ಆಗುತ್ತೆ. ಇದನ್ನು ಸಹಿತ ನಾನು ತುಪ್ಪನ ಕಾಸೋದು ಯಾವ ಥರ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಬೆಣ್ಣೆ ಬಿಸ್ಕಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ತುಪ್ಪ ಮತ್ತು ಸಕ್ಕರೆ ಪುಡಿ, ಆಮೇಲೆ ಮೈದಾ ಹಿಟ್ಟು, ಒಂದು ಬಟ್ಲ ಮೈದಾ ಹಿಟ್ಟು, ಅರ್ಧ ಬಟ್ಲ ಸಕ್ಕರೆ ಪುಡಿ ಮತ್ತು ತುಪ್ಪ ಏನಪ್ಪ ಅಂದರೆ ನಾವು ಚಪಾತಿ ಹಿಟ್ಟಿಗೆ ಏನು ಕಲಿಸ್ಕೊತೇವಲ್ಲ, ಅಲ್ಲಿವರೆಗೂ ನಾವು ತುಪ್ಪನೇ ಹಾಕಿ ಕಲಿಸ್ಕೋಬೇಕು. ನೀರಂತೂ ಯೂಸ್ ಮಾಡೋಂಗಿಲ್ಲ, ಇದಕ್ಕೆ ಬೆಣ್ಣೆ ಬಿಸ್ಕಿಟ್ ಅಲ್ವಾ, ಅದಕ್ಕೆ ತುಪ್ಪದಲ್ಲೇ ಕಾಸ್ಕೋಬೇಕು. ಸ್ವಲ್ಪ ಹಾಕಿ ಕಾಸ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೇನು ಭಾಳ ಹೋಗೋಂಗಿಲ್ಲ, ತುಪ್ಪ ಸ್ವಲ್ಪನೇ ಹೋಗುತ್ತೆ, ಆದರೆ ಸಖತ್ತಾಗೆ ಬರ್ತವೆ ಬೆಣ್ಣೆ ಬಿಸ್ಕೆಟು. ನಾವು ಹೊರಗೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡೋದು ಸುಲಭ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ, ಈ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಿ. ನೋಡಿ, ಸ್ವಲ್ಪನೇ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಇರೋದನ್ನು ಹಾಕಬೇಡಿ. ತುಪ್ಪನ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕಿ, ಈಡಾಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಗಟ್ಟಿ ಹರಿದ ಹಾಕಿದ್ವಪ್ಪ ಅಂದರೆ, ನಾನು ಕಾಸು ಇಟ್ಟಿದ್ದೆ ಆಲ್ರೆಡಿ ಇವಾಗ ತುಪ್ಪನ, ಅದೇ ತುಪ್ಪದಿಂದನೇ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ತೋರಿಸ್ತೀನಿ. ಈ ಥರ ನಾದ್ಕೊಳ್ಳಿ ಸ್ವಲ್ಪ ಹೊತ್ತು. ನೋಡಿ, ಈ ಥರ ನಾದ್ಕೋಬೇಕು ನೀವು ಹಿಟ್ಟು. ತುಂಬ ಸ್ಮೂತಾಗೆ ಬರುತ್ತೆ ಹಿಟ್ಟು, ಯಾಕಂದರೆ ತುಪ್ಪದಲ್ಲಿ ಕಲಸಿರ್ತೇವಲ್ಲ, ಹಾಗಾಗಿ. ನೋಡಿ, ಈ ಥರ ಮಾಡಿಟ್ಕೊಂಬಿಡಿ. ಸೇಮ್ ಬೆಣ್ಣೆ ಏನು ಮಾಡಿಡ್ತೇವಲ್ಲ ಆ ಟೈಪ್ ಆಗಿದೆ. ಈ ಥರ ಕಲಿಸ್ಕೊಂಡು ಸೈಡಿಗೆ ಎತ್ತಿಟ್ಬಿಡಿ. ಇನ್ನೊಂದು ಸೈಡಿಗೆ ಈ ಥರ ಪ್ಲೇಟನ್ನು ತೊಗೊಳ್ಳಿ ಫ್ರೆಂಡ್ಸ್. ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರ್ಬಿಡಿ. ಈ ಥರ ತುಪ್ಪನ ಹಚ್ಬಿಡಿ. ನಾನು 2 ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಒಂದು ಆಗೋದಕ್ಕೆ ಒಂದು ಬೇಕಲ್ವ, ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅಲ್ಲೇನು ಮಾಡಿ ಇಟ್ಕೊಂಡಿದ್ನಲ್ಲ ಹಿಟ್ಟನ್ನು, ಆ ಹಿಟ್ಟಿನಿಂದ ನಾನು ಬಿಸ್ಕೆಟನ್ನು ರೆಡಿ ಮಾಡ್ಕೊತೀನಿ. ನೀವು ಬೇಕಾದರೆ ಇದರಲ್ಲಿ ಬಿಸ್ಕೆಟ ರೆಡಿ ಮಾಡಿ ಇಟ್ಕೊತಿರಲ್ಲ, ಅದ್ರ ಮೇಲೆ ಕೊಬ್ಬರಿ ಪುಡಿ, ಅಂದರೆ ಹಸಿ ಕೊಬ್ಬರಿ ಆದರೂ ಆಯಿತು, ಒಣ ಕೊಬ್ಬರಿ ಆಯಿತು, ಅದನ್ನಾದರೂ ಉದುರಿಸ್ಕೋಬೋದು. ಈ ಕಡೆ ನೋಡಿ, ನಾನು ಅಲ್ಲಿ ಒಂದು ಫ್ಯಾನಲ್ಲಿ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಕಾಯೋದಕ್ಕೆ. ಅದಕ್ಕೆ ನೀರನ್ನು ಏನು ಹಾಕಬೇಡಿ, ಬಿಸಿ ಮಾಡೋದಕ್ಕೆ ಇಟ್ಬಿಡಿ. ನೋಡಿ, ಇವಾಗ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಮಾಡ್ಕೊತೀನಿ. ಸಣ್ಣ ಉಂಡೆನ ಮಾಡ್ಕೊಳ್ಳಿ. ಅದರ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ಆಲ್ರೆಡಿ ಎಲ್ಲದಕ್ಕೂ ತುಪ್ಪ ಯೂಸ್ ಮಾಡಿರ್ತೀವಿ. ನೋಡಿ, ಸ್ವಲ್ಪನೇ ತೊಗೊಳ್ಳಿ. ನೋಡಿ, ಈ ಥರ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೊಳ್ಳಿ. ಫಸ್ಟಿಗೆ ಈ ಥರ ಉಂಡೆ ಮಾಡಿಕೊಂಡು ಕೈಯಿಂದ ಈ ಥರ ಹತ್ತಿಕ್ಕಿ, ಅಷ್ಟೇ ರೆಡಿ ಆಯಿತು ನೋಡಿ ಬಿಸ್ಕೆಟು. ಇದೇ ಥರ ಬಿಸ್ಕೆಟನ್ನು ನೀವು ಆರಾಮಾಗಿ ಮನೇಲಿ ಮಕ್ಕಳಿಗೆ ಮಾಡಿಕೊಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡೋದು ಬೆಸ್ಟ್ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾನು ಮಾಡ್ತಾಯಿದ್ದೆ, ನಿಮಗೂ ತೋರಿಸ್ತಿದ್ದೀನಿ. ಯಾಕಂದರೆ ನಾವು ಮಾಡುವಂಥ ಕೆಲವೊಂದು ರೆಸಿಪಿಗಳು ನಿಮಗೆ ಇಷ್ಟ ಆಗ್ಬೋದು, ಇಷ್ಟ ಆಗೋದಿಲ್ಲ. ದಯವಿಟ್ಟು ಕಮೆಂಟ್ ಮೂಲಕ ನನಗೆ ಹೇಳಿ. ನೋಡಿ, ಇವಾಗ ರೆಡಿ ಆಯಿತು. ನೋಡಿ, ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಅದು. ಇದಕ್ಕೇನು ಭಾಳ ಏನು ಸಾಮಗ್ರಿ ಬೇಡ. ತುಪ್ಪ, ಮೈದಾ ಹಿಟ್ಟು, ಸಕ್ಕರೆ, ಇಷ್ಟೇ ಬೇಕಷ್ಟೇ. ಇಷ್ಟರೇ ನಾವು ಬೆಣ್ಣೆ ಬಿಸ್ಕೆಟನ್ನು ರೆಡಿ ಮಾಡ್ಕೋಬೋದು. ಆದರೆ ಎಣ್ಣೆಯಿಂದ ಮಾತ್ರ ಕಲ್ಸೋಕೆ ಹೋಗ್ಬೇಡಿ, ತುಪ್ಪನೇ ಹಾಕಿ, ಯಾಕಂದರೆ ಅಷ್ಟು ಚೆನ್ನಾಗಿ ಬರ್ತವೆ, ಎಣ್ಣೆಯಿಂದ ಬರೋದಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ದಂಗೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಕತಿ. ನಾನು ಎಲ್ಲದೂ ರೆಡಿ ಮಾಡಿ ಇಟ್ಕೊತೀನಿ. ಈಗ 1 ಪ್ಲೇಟಿಗೆ ಎಷ್ಟು ಬೇಕಲ್ಲ ಅಷ್ಟು ರೆಡಿ ಮಾಡಿ ಇಟ್ಕೊತೀನಿ. ಆಮೇಲೆ ಇನ್ನೊಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊತೀನಿ. ನೋಡಿ, 1 ಪ್ಲೇಟಲ್ಲಿ ನಾನು 6 ಬಿಸ್ಕೆಟನ್ನು ರೆಡಿ ಮಾಡಿ ಇಟ್ಕೊತಿದ್ದೀನಿ. ಈ ಕಡೆ ಈ ಥರ ಒಂದು ಪಾತ್ರೆಯಲ್ಲಿ, ಅಂದರೆ ಈ ಸ್ಟ್ಯಾಂಡನ್ನು ಇಟ್ಕೋಬೇಕು. ಸ್ಟ್ಯಾಂಡ್ ಎಲ್ಲರ ಮನೇಲಿ ಇರುತ್ತಲ್ಲ, ಆ ಸ್ಟ್ಯಾಂಡಿಗೆ ನಾವು ಇದನ್ನು ಇಡಬೇಕು. ಇಟ್ಬಿಟ್ಟು ಒಂದೇನಾದರೂ ಮೇಲ್ಗಡೆ ಮುಚ್ಚಳ ಮುಚ್ಚಿ. ಫ್ರೆಂಡ್ಸ್, ಒಂದು ಹೇಳ್ತೀನಿ, ಇದಕ್ಕೆ ನೀರನ್ನು ಹಾಕಬೇಡಿ ನೀವು ಕಾಯಿಸೋವಾಗ. ಬರೀ ಒಂದು ಸ್ಟ್ಯಾಂಡು, ಈ ಥರ ಒಂದು ಏನಾದರೂ ಅಗಲ ಪಾತ್ರೆ ಇತ್ತು ಅಂದರೆ ಅದ್ರ ಮೇಲೆ ಸ್ಟ್ಯಾಂಡನ್ನು ಇಟ್ಟು ಆಮೇಲೆ ಇಟ್ಕೋಬೋದು. ನಾವು ಜಾಸ್ತಿ ಇದೇ ಥರ ಮನೆಯಲ್ಲೇ ಮಾಡ್ತಾ ಇರ್ತೀವಿ. ನಮ್ಮ ತಾಯಿಯವರು ಅವ್ರ ಮನೇಲಿ ಕಲಿಸ್ಕೊಟ್ಟಿದ್ರು ನನಗೆ. ಅಂದರೆ ಅವರು ಒಲೆ ಮೇಲೆ ಮಾಡ್ತಿದ್ರು, ಗ್ಯಾಸ್ ಮೇಲೆ ಮಾಡ್ತಿರ್ಲಿಲ್ಲ. ನಮ್ಮ ಮನೇಲೆಲ್ಲ ಒಲೆ ಇಲ್ಲಲ್ವ, ನಾವು ಆಲ್ರೆಡಿ ಗ್ಯಾಸ್ ಮೇಲೆ ಮಾಡ್ತೀವಿ ಎಲ್ಲ ಅಡುಗೆಗಳನ್ನು. ನೋಡಿ,
ಅವರು ಕೆಳಗಡೆ ಮಳಲು ಅಂದರೆ ಹುಸುಕು ಅಂತಾರಲ್ಲ, ಹುಸುಕನ್ನು ಹಾಕಿಬಿಟ್ಟು ಮೇಲ್ಗಡೆ ಇದನ್ನು ಪ್ಲೇಟೆಲ್ಲ ಇಟ್ಟು ಮಾಡ್ತಿದ್ರು. ನಾನು ಹಾಗೆ ಡೈರೆಕ್ಟಾಗೇ ಮಾಡ್ತೀನಿ. ಮಳಲು ಮತ್ತು ಏನು ನೀರನ್ನು ಏನು ಹಾಕೋದಿಲ್ಲ. ಡೈರೆಕ್ಟೇ ಒಂದು ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ಇಡಿ. ಸ್ಟ್ಯಾಂಡ್ ಇಲ್ಲ ಅಂದರೆ ಅಗಲವಾಗಿರುವಂಥ ಒಂದು ಪ್ಲೇಟನ್ನಾದರೂ ಇಟ್ಟು ಅದ್ರ ಮೇಲೆ ಈ ಪ್ಲೇಟನ್ನಾದರೂ ಇಡಿ. ಸ್ಟ್ಯಾಂಡ್ ಎಲ್ಲರ ಮನೆಯಲ್ಲಿ ಇರೋದಿಲ್ಲ, ಇತ್ತು ಸರಿ, ಇಲ್ಲ ಅಂದರೆ ಆ ಥರ ಮಾಡಿ ನೋಡಿ. ಇವಾಗ ಇಲ್ಲೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಮೇಲ್ಗಡೆ ಗೋಡಂಬಿನ ಇಟ್ಟಿದ್ದೀನಿ, ಪೀಸ್ ಆಗಿ ಇಡೋಣ ಅಂತ ಇಟ್ಟಿದ್ದೀನಿ. ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಡೆ ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಆಲ್ರೆಡಿ ಆಗಿದೆ ನೋಡಿ. ಇದು ನೋಡಿ, ತುಂಬ ಸಿಂಪಲ್ ಫ್ರೆಂಡ್ಸ್. ಮಾಡಿಕೊಡಿ ಮಕ್ಕಳಿಗೆ ಬೆಣ್ಣೆ ಬಿಸ್ಕಟನ್ನು. ನೋಡಿ, ಮೇಲ್ಗಡೆ ನಾನು ಗೋಡಂಬಿನ ಸ್ವಲ್ಪ ಡೆಕೋರೇಷನ್ಗೆ ಅಂತ ಇಟ್ಟಿದ್ದೆ. ನೀವು ಇಟ್ಟರೆ ಇಡ್ಬೋದು, ಇಲ್ಲ ಸ್ಕಿಪ್ ಮಾಡಿ. ಬನ್ನಿ, ಇದನ್ನು ಸಹಿತ ನಾನಲ್ಲಿ ಇಟ್ಬಿಡ್ತೀನಿ ನೋಡಿ. ಈ ಕಡೆ ಬೆಣ್ಣೆ ಬಿಸ್ಕೆಟ್ ಆಗಿತ್ತಲ್ಲ, ಇದನ್ನು ಒಂದು ಸ್ಪೂನಿಂದ ತಕ್ಕೊಳ್ಳಿ. ಯಾಕಂದರೆ ಸುಡುತ್ತೆ ಅಲ್ವಾ, ಹಾಗಾಗಿ ಕೈಯಿಂದ ತೆಗಿಯೋಕ್ಕೆ ಹೋಗ್ಬಿಡಿ. ಒಂದು ಸ್ಪೂನಿಂದ ನೀವು ಈ ಥರ ತೆಗೆದುಬಿಟ್ರೆ ಸಾಕು, ಇಲ್ಲ ಆರೋವರೆಗೂನಾದರೂ ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಣ್ಣೆ ಬಿಸ್ಕೆಟು. ಸೂಪರ್ ಆಗುತ್ತೆ ಫ್ರೆಂಡ್ಸ್, ಖಂಡಿತ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಮತ್ತು ನೀವು ಯಾರೆಲ್ಲ ಈ ಥರ ಮನೇಲಿ ಮಾಡಿದಿರಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿರಿ, ಇನ್ಯಾಕೆ ಹೋಗ್ತೀರಾ, ಬೇಕ್ರಿಲಿ ಯಾಕೆ ತರ್ತೀರಾ, ಮನೆಯಲ್ಲ ಮಾಡ್ಕೊಂಡು ತಿನ್ಬೋದಲ್ವ ಆರಾಮಾಗಿ. ಬೇಕಾದಾಗ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡು ತಿಂದರೆ ಸಾಕು. ನೋಡಿ, 1-2 ತಿಂದರೆ ಸಾಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಬಿಸ್ಕೆಟ್ ಮಾತ್ರ. ಖಂಡಿತ ಟ್ರೈ ಮಾಡಿ. ಮತ್ತು ಈ ಸಿಸ್ಟರ್ಗೆ ಎಲ್ಲ ಸಪೋರ್ಟ್ ಮಾಡಿರಿ. ನಮ್ಮ ಬನಶಂಕರಿ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಗ್ಯಾಸ್ ಮೇಲೆ 20 ನಿಮಿಷ ಇಟ್ಟು ಬಿಡಬೇಕು. ಇದನ್ನು 20 ನಿಮಿಷದಲ್ಲೇ ರೆಡಿ ಆಗಿ ಬೆಣ್ಣೆ ಬಿಸ್ಕೆಟ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಯಾರಿಗೂ ತಿಳಿಯೋಂಗಿಲ್ಲ. ನೋಡಿರಿ, ಹಿಂದ್ಗಡೆ ಸೈಡ್ ಈ ಥರ ಆಗಿರುತ್ತೆ, ಮೇಲ್ಗಡೆ ಸೈಡ್ ಈ ಥರ ಆಗಿರುತ್ತೆ. ಸಾಮಾನ್ಯವಾಗಿ ಬೇಕ್ರಿಲಿ ನೀವು ತಿಂದಿರ್ತೀರಾ, ತೊಗೊಂಬಂದಿರ್ತೀರಾ ಅಂತ ಅನ್ಕೋತೀನಿ. ಈ ಕಡೆನೂ ಇನ್ನೊಂದು ಇಟ್ಟಿದ್ದಲ್ಲ, ಅದು ರೆಡಿ ಆಯಿತು. ಅದನ್ನು ಸಹಿತ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟಿಗೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವಾಗೆಲ್ಲ ಬಿಡಿಸ್ಕೊಂಡು ತೋರಿಸ್ಬಿಡ್ತೀನಿ. ನಿಧಾನವಾಗಿ ಬಿಡಿಸಿ ಫ್ರೆಂಡ್ಸ್. ನೋಡಿ, ಈ ಥರ ಮುರಿದು ಬಿಡ್ತಾವೆ, ಅದಕ್ಕೆ ಹೇಳ್ತಾ ಇದ್ದೆ ನಿಧಾನವಾಗಿ ಬಿಡಿಸಿ. ವಿಡಿಯೋ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿರಿ. ಸಂಜೆ ಟೈಮಲ್ಲಿ ಫ್ರೆಂಡ್ಸ್ ಏನಾದರೂ ಖಾರವಾಗಿರೋ ಸ್ನ್ಯಾಕ್ಸ್ ತಿಂದು ಈ ಥರ ಬಿಸ್ಕೆಟನ್ನು ನೀವು ಚಹಾದಲ್ಲಾದರೆ ಎತ್ಕೊಂಡು ತಿನ್ಬೋದು. ಈ ಬಿಸ್ಕೆಟ್ ತಿಂದು ಖಾರವಾಗಿರೋ ಸ್ನ್ಯಾಕ್ಸನ್ನು ತಿನ್ನಿರಿ, ಸಖತ್ತಾಗಿರುತ್ತೆ. ನನಗಾದರೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಏನಾದರೂ ಇತ್ತು ಅಂದರೆ ಕಮೆಂಟಾಗಿ ಹೇಳ್ರಿ. ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ. ನೋಡಿರಿ, ಸೂಪರ್ ಆಗಿರುವಂಥ ರೆಸಿಪಿ ಇದು. ಮಿಸ್ ಮಾಡಿದೆ, ಮನೆಯಲ್ಲಿ ಮಕ್ಕಳಿಗೆ ಟ್ರೈ ಮಾಡಿರಿ. ಒಂದು ಸಲ ಟ್ರೈ ಮಾಡಿರಿ. ಭಾಳೇನು ಅಜ್ಜಿಗಿಲ್ರಿ ಇದು. ಅಮ್ಮಮ್ಮ ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.